ಮೇಡಮ್ ಒಳಗೆ ಬರ್ಬೋದಾ? Come in. Please take your seat. ನಿಮಗೆ ಫೋನಲ್ಲಿ ತಿಳಿಸಿದ ಹಾಗೆ ಕೇಸ್ ನಮ್ಮ ಕಡೆಗಾಗಿದೆ. ಅದಕ್ಕೆ ನಿಮ್ಮ ಮಗ ಅಜಯ್ಗೆ ಇಲ್ಲೇ ಸೀಟ್ ಕೊಡೋದು ಅಂತ ಡಿಸೈಡ್ ಮಾಡಿದ್ದೀವಿ. ಅವತ್ತು ಹೇಗಿದ್ದರೂ ಸಸ್ಪೆನ್ಸಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗಿದ್ದೀರಿ. ಇವತ್ತು ಅಡ್ಮಿಷನ್ ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಬೋದು. ನಿಮ್ಮ ಹಸ್ಬೆಂಡ್ ಬಂದಿಲ್ವಾ? ಇಲ್ಲ ಮೇಡಮ್, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಸರಿ, ಹಾಗಾದರೆ ನೀವೇ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡ್ತೀರಾ? ಮೇಡಮ್ ಅದು ಏನಾಯಿತು? ವಾಟ್ ಹ್ಯಾಪನ್? ಅದು ಮೇಡಮ್ ಫ್ಯಾಮಿಲಿ ಪ್ರಾಬ್ಲಮ್. ಹಸ್ಬೆಂಡ್ ಬ್ರದರ್ ಇನ್ ಟ್ರಬಲ್. ಮನಿ ಇಲ್ಲ. ಹಸ್ಬೆಂಡ್ ಟೆಲ್ ಗೋ ಗೆಟ್ ಮನಿ. ಆಮೇಲೆ ಪ್ಲೀಸ್, ನೀವೇನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ. ಸಾರಿ ಮೇಡಮ್, ಅದು ನನಗಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ನೀವು ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಅಂತ ಹೇಳ್ತಿರಲ್ಲ, ಅದಕ್ಕೆ ಹಾಗೆ ಮಾತಾಡಿದೆ. ಕನ್ನಡದಲ್ಲೇ ಹೇಳ್ತೀನಿ. ಅದು ನಮಗೆ ಸ್ವಲ್ಪ ಈಗ ದುಡ್ಡಿಗೆ ಪ್ರಾಬ್ಲಮ್ ಆಗಿದೆ ಮೇಡಮ್. ನಮ್ಮ ಹಸ್ಬೆಂಡ್ ಗುರುದತ್ ಇದ್ದಾರಲ್ಲ, ಅವ್ರ ತಮ್ಮ ದೇವದತ್ ಅಂತ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಅವನು ಹೀಗೆ ಕಾಲೇಜ್ನಲ್ಲಿ ಯಾವುದೋ ಕಾಸ್ಟ್ಲಿ ಎಕ್ವಿಪ್ಮೆಂಟ್ನ ಒಡೆದು ಹಾಕ್ಬಿಟ್ಟಿದ್ದಾನೆ. ಈಗ ಅವನು 55,000 ರೂಪಾಯಿ ಕಟ್ತಾ ಇದ್ದರೆ ಅವನಿಗೆ ಹಾಲ್ ಟಿಕೆಟ್ ಕೊಡೋದಿಲ್ವಂತೆ. ನೀವೇ ಹೇಳಿ ಮೇಡಮ್, ಅವ್ನಿಗೆ ಹಾಲ್ ಟಿಕೆಟ್ ಸಿಗದೇ ಇದ್ದರೆ ಎಕ್ಸಾಮ್ ಹೇಗೆ ಬರೀತಾನೆ? ಅದಕ್ಕೆ ದೇವಿಗೆ ನಾನೇ ಹೇಳಿದೆ, ಮಗು ಅಡ್ಮಿಷನ್ಗೆ ಅಂತ ಇಟ್ಟಿರೋ ದುಡ್ಡನ್ನು ಕೊಡ್ತೀನಿ, ಕಟ್ಬಿಟ್ಟು ಹಾಲ್ ಟಿಕೆಟ್ ತಗೋ ಅಂತ. ನೀವೇ ಹೇಳಿ ಮೇಡಮ್, ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ? ಹೀಗೆ ಮಾಡ್ತಿದ್ರಿ ಅಲ್ವಾ? ನಿಮ್ಮ ಪ್ರಾಬ್ಲಮ್ಸ್ ನಿಮ್ಮ ಹತ್ರ ಇಟ್ಕೊಳ್ಳಿ, ನಮ್ಮ ಹತ್ರ ಹೇಳಿ ಟೈಮ್ ವೇಸ್ಟ್ ಮಾಡಬೇಡಿ. ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ ಸಾಕು. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಪರ್ಸನಲ್ ಪ್ರಾಬ್ಲಮ್ಸ್. ಸಾರಿ ಮೇಡಮ್, ಈಗ ಬಂದ ವಿಷಯ ಹೇಳ್ತೀನಿ. ಅದು ಅವತ್ತು ಸಸ್ಪೆನ್ಸ್ನಲ್ಲಿ ದುಡ್ಡಿಟ್ಟಿದ್ವಲ್ಲ, ಆ ದುಡ್ಡು ವಾಪಸ್ ಬೇಕು. ವಾಟ್? ವಾಪಸ್ ಬೇಕಾ? 2 ದಿನಕ್ಕಷ್ಟೇ ಮೇಡಮ್, ಆಮೇಲೆ ಬಂದು ಕಟ್ಬಿಡ್ತೀನಿ. ಏನ್ರಿ, ಏನು ಅಂದ್ಕೊಂಡಿದ್ದೀರಾ ಇದನ್ನು? ನಿಮಗೆ ಬೇಕಾದಾಗ ಕಟ್ತೀರಾ, ಬೇಡದಿದ್ದಾಗ ತೊಗೊಂಡು ಹೋಗ್ತೀರಾ? ಇದೇನು ಸ್ಕೂಲಾ ಇಲ್ಲ ಗಿರ್ವಿ ಅಂಗಡಿನ? ಸಾರಿ ಮೇಡಮ್, ಬರೀ 2 ದಿನ ಟೈಮ್ ಕೊಡಿ, ಅಷ್ಟರಲ್ಲಿ ಸ್ಕೂಲ್ ಫೀಸ್ ಕಟ್ಬಿಡ್ತೀವಿ. ಈಗ ಸ್ವಲ್ಪ ಅರ್ಜೆಂಟ್ ಇತ್ತು. ಅಲ್ಲ ರೀ, ನೀವೇ ಕೊಟ್ಬಿಟ್ಟು ಹೋಗಿದ್ದು, ಈಗ ನೀವೇ ಕೇಳ್ತಾ ಇದ್ದೀರಾ? ಸರಿ ರೀ, ತಂದು ಕೊಡ್ತೇನೆ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು 2 ದಿನದಲ್ಲಿ ಫೀಸ್ ಕಟ್ಬಿಡ್ತೀನಿ. ನೋಡಿ, ನಾನು ನಿಮಗೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. 2 ದಿನ ವೆಯ್ಟ್ ಮಾಡ್ತೀವಿ. 2 ದಿನದೊಳಗೆ ನಿಮ್ಮ ಮಗನಿಗೆ ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ಯು ಲೂಸ್ ಯುವರ್ ಸೀಟ್. ಹೇಳಿಬಿಟ್ಟಿದ್ದೀನಿ. ಅಯ್ಯೋ, 2 ದಿನ ಅಂದರೆ 2 ದಿನ ಅಲ್ಲ ಮೇಡಮ್, ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ವಾಟ್? ಆದರೆ ನೀವೇ ಹೇಳಿದ್ರಿ 2 ದಿವಸದಲ್ಲಿ ದುಡ್ಡು ತಂದು ಕೊಡ್ತೀನಿ ಅಂತ. ಅದು ಹಾಗೆ ಹೇಳದೇ ಇದ್ದರೆ ನೀವು ದುಡ್ಡು ಕೊಡಲ್ವೇನೋ ಅಂತ ಹೇಳಿದೆ ಅಷ್ಟೇ. ಹಾಗಾದರೆ ಎಷ್ಟು ಟೈಮ್ ಬೇಕು ನಿಮಗೆ? ಇನ್ನೊಂದು ವಾರನಾದರೂ ಬೇಕಾಗತ್ತೆ ಮೇಡಮ್. ನೋನು, ಅಷ್ಟು ಟೈಮೆಲ್ಲ ಕೊಡೋಕ್ಕಾಗೋದಿಲ್ಲ. ನೀವು 2 ದಿನ ಅಂದ್ರಿ, ಅಷ್ಟು ಟೈಮ್ ಬೇಕಾದರೆ ನಿಮ್ಮ ಮಗನ ಸೀಟ್ನ ಹೋಲ್ಡ್ನಲ್ಲಿ ಇಟ್ಟಿರ್ತೀವಿ. 1 ವಾರ ಆದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಮಕ್ಕಳು ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ನೀವು ದುಡ್ಡು ಹೊಂದಿಸೋದು ಲೇಟ್ ಆದರೆ ನಿಮ್ಮ ಮಗನ ಸೀಟ್ನ ಅವರಲ್ಲೇ ಯಾರಿಗಾರ ಒಬ್ರು ಕೊಡಬೇಕಾಗುತ್ತೆ. ದೆನ್ ಡೋಂಟ್ ಬ್ಲೇಮ್ ಅಸ್. ಆಯಿತು ಮೇಡಮ್, ಆದರೆ ನಮ್ಗೆ ಈ ವರ್ಷ ಸೇರ್ಸೋಕ್ಕಾಗದೆ ಹೋದರೂ ಮುಂದಿನ ವರ್ಷ ಖಂಡಿತ ಇದೇ ಸ್ಕೂಲಿಗೆ ಸೇರಿಸ್ತೀವಿ. ನೀವೇನು ಯೋಚನೆ ಮಾಡಬೇಡಿ ರೀ. ನೀವು ನಿಮ್ಮ ಮಗನ್ನ ಈ ಸ್ಕೂಲಿಗೆ ಸೇರಿಸ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು.
ಅದನ್ನು ನಾನು ಕೇಳ್ತಾ ಇಲ್ಲ. ಈ ವರ್ಷ ಏನಾದರೂ ನಿಮ್ಮ ಮಗನಿಗೆ ಈ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂದರೆ ಮುಂದಿನ ವರ್ಷವೂ ಅವನಿಗೆ ಈ ಸ್ಕೂಲಲ್ಲಿ ಸೀಟ್ ಸಿಕ್ಕೋದಿಲ್ಲ. ಇದು ನಮ್ಮ ಸ್ಕೂಲ್ ರೂಲ್ಸ್, ಅದು ನಿಮಗೆ ಗೊತ್ತಿರಬೇಕು. ಗೊತ್ತು ಮೇಡಮ್. ಇನ್ನೇನಾದರೂ ಇದೆಯಾ ಕೇಳೋದು? ಇಲ್ಲ ಮೇಡಮ್. ಸರಿ, ಹಾಗಾದರೆ ಇನ್ನು ಹೊರಗಡೆ ತುಂಬ ಜನ ಕಾಯ್ತಾ ಇದ್ದಾರೆ, ನೀವಿನ್ನು ಹೊರಡ್ಬೋದು. ಸರಿ ಮೇಡಮ್. ನೋಡಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯುವರ್ ಇಂಗ್ಲೀಷ್ ಇಸ್ ವೆರಿ ಬ್ಯಾಡ್. ಅಜಯ್ ಜೊತೆ ನಿಮ್ಮ ಇಂಗ್ಲೀಷ್ನು ಕೂಡ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ನೀವಿನ್ನು ಹೊರಡ್ಬೋದು. ದೇವು, ಏನು ಮಾಡ್ತಿದ್ಯಾ? ಅದಕ್ಕೆ ಒಳಗೆ ಬನ್ನಿ. ದೇವು, ಏನು ಅದಕ್ಕೆ ಏನಾದರೂ ಕೇಳೋದಿತ್ತಾ? ಹೌದು ದೇವು, ಏನೋ ಕೇಳಬೇಕಿತ್ತು. ನನ್ನ ಹತ್ರ ಯಾಕೆ ಸಂಕೋಚ? ದೇವು, ನನ್ನ ಮೇಲೆ ಇನ್ನೂ ಕೋಪನಾ ನಿನಗೆ? ಕೋಪನಾ? ಯಾಕೆ? ನಾನು ಅಜಯ್ ಸ್ಕೂಲ್ ಅಡ್ಮಿಷನ್ ದುಡ್ಡು ಕೊಡೋ ವಿಚಾರದಲ್ಲಿ ನಿನ್ನ ಹತ್ರ ತುಂಬ ಕೆಟ್ಟದಾಗಿ ಮಾತಾಡಿ ನಿನ್ನನ್ನು ಹರ್ಟ್ ಮಾಡಿಬಿಟ್ಟೆ. ಆ ಕ್ಷಣದಲ್ಲಿ ನಾನು ತುಂಬ ಸ್ವಾರ್ಥಿ ಆಗಿಬಿಟ್ಟಿದ್ದೆ. ಆಮೇಲೆ ನೀನು ಅತ್ತೆ ಇವರು ಮಾತಾಡೋದನ್ನ ಕೇಳಿಸ್ಕೊಂಡೆ. ನೀನು ಅತ್ತೆ ನನ್ನ ಪರ ವಹಿಸ್ಕೊಂಡು ಮಾತಾಡೋದನ್ನ ಕೇಳಿಸ್ಕೊಂಡು ನನಗೆ ನನ್ನ ಮೇಲೆ ತುಂಬ ನಾಚಿಕೆ ಆಗೋಯ್ತು. ನಾನು ಹಾಗೆ ನಡ್ಕೋಬಾರ್ದಿತ್ತು ಅಂತ ಅನ್ನಿಸ್ತು. ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳ್ತಿರೋದು. ನನಗೆ ಗೊತ್ತು ನಾನು ನಿನ್ನ ಹತ್ರ ಸಾರಿ ಕೇಳೋದಕ್ಕೂ ಅರ್ಹಳಲ್ಲ ಅಂತ. ಯಾಕದಕ್ಕೆ ಅಷ್ಟು ದೊಡ್ಡ ಮಾತು? ನಾನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಿಮ್ಮ ಅಣ್ಣ ಹೇಳ್ದಾಗೆ ನಿಂದು ತುಂಬ ದೊಡ್ಡ ಮನಸ್ಸು. ನಾನೇ ದುಡುಕಿ ಏನೇನೋ ಮಾತಾಡ್ಬಿಟ್ಟೆ. ನೀ ನನಗೆ ಕ್ಷಮಿಸಿದ್ಯಾ ಅಲ್ವಾ? ನೀವು ದೊಡ್ಡವರು, ಹಾಗೆಲ್ಲ ಕ್ಷಮೆ ಕೇಳಬಾರ್ದು ಅದಕ್ಕೆ. ಇಲ್ಲ ದೇವು, ಇವತ್ತು ನಾನು ನಿನ್ನ ಮುಂದೆ ತುಂಬ ಚಿಕ್ಕವಳಾಗ್ಬಿಟ್ಟಿದ್ದೀನಿ. ನನ್ನ ಸಮಾಧಾನಕ್ಕಾದರೂ ನೀ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಲೇಬೇಕು, ಇಲ್ಲಾಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಆಯಿತು, ಅದಕ್ಕೆ ಕ್ಷಮಿಸಿದ್ದೀನಿ. ಯಾಕೆ ದೇವು ನಗ್ತಿದೀಯಾ? ಏನೂ ಇಲ್ಲ ಅದಕ್ಕೆ. ನೀವೆಷ್ಟು ಸಿಂಪಲ್ ಅಂತ ನಗು ಬಂತು. ನಿಮ್ಮ ಮೇಲೆ ಯಾರಿಗಾದರೂ ಕೋಪ ಬರೋದಕ್ಕೆ ಸಾಧ್ಯನಾ? ಸರಿ, ಈಗ ನಗೋದನ್ನ ನಿಲ್ಲಿಸು. ನೀನು ನನ್ನನ್ನು ಕ್ಷಮಿಸಿದ್ಯಾ ಅಂತಂದಮೇಲೆ ನಾನು ಕೊಡೋದನ್ನ ನೀನು ತಗೊಳ್ಳೇಬೇಕು. ಏನದಕ್ಕೆ? ಒಂದು ನಿಮಿಷ ಬಂದೆ. ತಗೋ. ಏನದಕ್ಕೆ ಇದು? ಈ ಕವರ್ನಲ್ಲಿ 60,000 ರೂಪಾಯಿ ಇದೆ. ಇದನ್ನು ತೊಗೊಂಡು ಹೋಗಿ ಕಾಲೇಜಿಗೆ ಕಟ್ಟಿ ಹಾಲ್ ಟಿಕೆಟ್ ತಗೋ. ಎಲ್ಲಿಂದ ಬಂತು ಅದಕ್ಕೆ ಇಷ್ಟೊಂದು ದುಡ್ಡು? ನಾನೇನು ಸಂಪಾದನೆ ಮಾಡ್ತೀನ ಇಷ್ಟೊಂದು ದುಡ್ಡು ತರೋದಕ್ಕೆ? ಇವತ್ತು ಅಜಯ್ ಹೊಸ ಸ್ಕೂಲ್ ಪ್ರಿನ್ಸಿಪಲ್ ಅಡ್ಮಿಷನ್ಗೆ ಅಂತ ಕರೆದಿದ್ರು. ಅಜಯ್ ಸ್ಕೂಲ್ ಅಡ್ಮಿಷನ್ಗೆ ಅಂತ ಸಸ್ಪೆನ್ಸ್ ಅಕೌಂಟ್ನಲ್ಲಿ ದುಡ್ಡು ಇಟ್ಟಿದ್ವಲ್ಲ, ಅದನ್ನು ವಾಪಸ್ ತಂದುಬಿಟ್ಟೆ. ಏನು? ವಾಪಸ್ ತಂದ್ರ?
ಯಾಕದಕ್ಕೆ ಹೀಗೆ ಮಾಡಿದ್ರಿ? ಇಲ್ಲ ದೇವು, ನಾನು ನಿನ್ಕಂತಾನೆ ತಂದೆ ಈ ದುಡ್ಡನ್ನು. 55,000ಕ್ಕೋಸ್ಕರ ನಿನ್ನ ಕೆರಿಯರ್ ಹಾಳು ಮಾಡ್ಕೋಬೇಡ, ತಗೋ. ಇಲ್ಲ ಅದಕ್ಕೆ, ನನಗೆ ಇದು ಬೇಡ. ಹಾಗಾದರೆ ನೀನು ನನ್ನನ್ನು ಕ್ಷಮಿಸಿಲ್ಲ ಅಂತ ಆಯಿತು. ಹಾಗಲ್ಲ ಅದಕ್ಕೆ, ಅಜಯ್ ಅಡ್ಮಿಷನ್ಗೆ ಅಂತ ಎಷ್ಟೊಂದು ಕಷ್ಟಪಟ್ಟು ನೀವು ದುಡ್ಡು ಹೊಂದಿಸಿದ್ದೀರಾ ಅಂತ ನನಗೆ ಗೊತ್ತು. ಅಜಯ್ಗೆ ಆ ಸ್ಕೂಲ್ನಲ್ಲಿ ಸೀಟ್ ಸಿಕ್ಕಿರೋದೇ ಅದೃಷ್ಟ. ಅಂಥದ್ರಲ್ಲಿ ಈ ದುಡ್ಡನ್ನ ನಾನು ತಗೊಂಡ್ರೆ ನನಗೆ ಸಮಾಧಾನ ಇರೋದಿಲ್ಲ. ನನಗೆ ಬೇಡ ಅದಕ್ಕೆ. ಅವ್ನಿಗೆ ಈ ವರ್ಷ ಅಲ್ಲದೆ ಇದ್ದರೂ ಮುಂದಿನ ವರ್ಷ ಆ ಸ್ಕೂಲಿಗೆ ಸೇರಿಸಿದ್ರೆ ಆಯಿತು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನನಗೆ ಗೊತ್ತು, ಅಜಯ್ಗೆ ಈ ವರ್ಷ ಸೇರಿಸಲಿಲ್ಲ ಅಂದರೆ ಮುಂದಿನ ವರ್ಷ ಅದೇ ಸ್ಕೂಲಲ್ಲಿ ಸೀಟ್ ಸಿಗೋದಿಲ್ಲ ಅಂತ. ಅಯ್ಯೋ, ಈ ಸ್ಕೂಲ್ನಲ್ಲಿ ಸಿಗದೇ ಇದ್ದರೆ ಬೇರೆ ಸ್ಕೂಲ್ನಲ್ಲಿ ಸೇರಿಸಿದ್ರೆ ಆಯಿತು. ಸ್ಕೂಲ್ಗೇನು ಬೇಕಾದಷ್ಟಿದೆ. ಆದರೂ ನೀವು ಆಸೆ ಪಟ್ಟು ಅದೇ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಇದ್ರಿ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನಗೆ ಅಜಯ್ಗಿಂತ ನಿನ್ನ ಭವಿಷ್ಯ ಮುಖ್ಯ. ಅಜಯ್ಗಿನ್ನೂ ಸುಮಾರು ವರ್ಷ ಇದೆ ಓದು. ಆದರೆ ನಿಂದಿದೆ ಕೊನೆ ಸೆಮಿಸ್ಟ್ರು. ಈ ವರ್ಷ ನೀನು ಎಕ್ಸಾಮ್ ತಗೊಳ್ಳಿಲ್ಲ ಅಂದರೆ 1 ವರ್ಷ ವೇಸ್ಟ್ ಆಗುತ್ತೆ. ನಿನ್ನ ಕೆರಿಯರ್ ಹಾಳಾಗತ್ತೆ. ನನ್ನ ಮಾತು ಕೇಳು. ಮುಂದಿನ ವರ್ಷ ಇಷ್ಟೊತ್ತಿಗೆ ನಿನಗೂ ಕೆಲಸ ಸಿಕ್ಕಿರತ್ತೆ. ಆಗ ನಿನ್ನ ಸಂಬಳದಲ್ಲೇ ನೀನು ಅಜಯ್ಗೆ ಸೀಟ್ ಕೊಡಿಸ್ಬೋದು. ಅದಕ್ಕೆ ಆ ಮಗು ದುಡ್ಡು ತೊಗೊಂಡು ನಾನು ನೆಮ್ಮದಿಯಾಗಿ ಎಕ್ಸಾಮ್ ಬರೆಯೋದಕ್ಕಾಗುತ್ತಾ? ಇಲ್ಲ ಅದಕ್ಕೆ, ನಾನೀಗ ಡಿಸೈಡ್ ಮಾಡಿರೋ ಹಾಗೆ ಒಂದು ಕೆಲಸಕ್ಕೆ ಸೇರ್ಕೋತೀನಿ. ಮುಂದಿನ ಸಲ ಎಕ್ಸಾಮ್ ತಗೋತೀನಿ, ಪ್ಲೀಸ್. ಬೇಡ ದೇವು, ಹಾಗೆ ಮಾತಾಡಬೇಡ. ನೀನು ಹಾಗೆ ಮಾತಾಡಿದ್ರೆ ನಂಗೆ ತುಂಬ ಹರ್ಟ್ ಆಗುತ್ತೆ. ಅಜಯ್ ಭವಿಷ್ಯ ಎಷ್ಟು ಮುಖ್ಯನೋ ನಿಂತು ಅಷ್ಟೇ. ಅಳ್ಬೇಡಿ ಅದಕ್ಕೆ, ನಿಮಗೆ ಹರ್ಟ್ ಮಾಡಬೇಕು ಅಂತ ನಾನು ಆ ಥರ ಹೇಳಲಿಲ್ಲ. ಐ ಆಮ್ ಸಾರಿ. ನನ್ನಿಂದ ಮಗು ಸ್ಕೂಲ್ ಅಡ್ಮಿಷನ್ ತಪ್ಪೋಗುತ್ತಲ್ಲ ಅನ್ನೋ ಸಂಕಟದಿಂದ ಆ ಥರ ಹೇಳಿದೆ ಅಷ್ಟೇ. ತಗೋದೇವು. ನಾನು ನೀವಿಬ್ಬರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡೆ. ನಿಮ್ಮ ಅತ್ತಿಗೆಗೆ ಬೇಜಾರಾಗತ್ತೆ. ಇಲ್ಲಾಂದರೆ ಸರಿ ಅಣ್ಣ, ನೀವು ಇಷ್ಟೊಂದು ಬೇಜಾರಾಗ್ತಿರಾದರೆ ನಾನು ಈ ದುಡ್ಡನ್ನ ತಗೊಳ್ತೀನಿ. ಥ್ಯಾಂಕ್ಸ್ ದೇವು. ದೇವು, ನಿಮ್ಮ ಅತ್ತಿಗೆ ಒಳ್ಳೆ ಆದರೆ ಸ್ವಲ್ಪ ಟ್ಯೂಬ್ಲೈಟು. ಯಾಕ್ರಿ? ಇವಳಿಗೆ ವಿಷಯ ಅರ್ಥ ಆಗುತ್ತೆ, ಆದರೆ ಟ್ಯೂಬ್ಲೈಟ್ ಥರ ಲೇಟಾಗಿ ಅರ್ಥ ಆಗುತ್ತೆ ಅಲ್ವಾ ದೇವು? ನಿಮ್ಮ ಅಣ್ಣ ತಮ್ಮಂಗೆ ಬೇರೆ ಕೆಲಸನೇ ಇಲ್ಲ. ಯಾವಾಗ ನೋಡಿದ್ರು ನನ್ನನ್ನು ಗೋಳು ಹೋಯ್ಕೋತೀರ. ಅಜ್ಜಿ ಸಾಕು ಸಾಕು ಸಾಕು, ಸ್ವಲ್ಪ ಹಾಕಿಸ್ಕೊಳ್ಳೆ. ಬೇಡ ಅಜ್ಜಿ, ಈಗಲೇ ಜಾಸ್ತಿ ಆಗಿದೆ. ಅಜ್ಜಿ ಇಲ್ಲಿ ಬಡಿಸಿ. ಅವಳಿಗೆ ಸಂಕೋಚ. ನಾನಂತೂ ಹೊಟ್ಟೆಗೆ ಮೋಸ ಮಾಡ್ಕೊಳ್ಳಲ್ಲ. ಸಾಕು ಸಾಕು. ಒಂದ್ಸಲಿ ಏನಾಯ್ತು ಗೊತ್ತಾ, ಆಫೀಸಲ್ಲಿ ತುಂಬಾ ಕೆಲಸ ಅಂತ ಪ್ರಿಯದರ್ಶಿನಿ ಮನೆಗೆ ಬರೋದು ಲೇಟ್ ಮಾಡಿದ್ಲು. ನಾನು ಹೊಸ್ಕೊಂಡು ಯಾಕೆ ಒದ್ದಾಡಬೇಕು ಅಂತ ಒಂದು ಎಕ್ಸ್ಪೆರಿಮೆಂಟ್ ಅಂತ ನಾನೇ ಅಡುಗೆ ಮಾಡಿಬಿಟ್ಟೆ. ಊಟ ಮಾಡುವಾಗಲೇ ಗೊತ್ತಾಗಿದ್ದು ಹುಳಿ ಪುಡಿ ಬದಲು ಕಾಫಿ ಪುಡಿ ಹಾಕ್ಬಿಟ್ಟಿದ್ದೆ ಅದಕ್ಕೆ ಅಂತ. ಅಕ್ಕ, ಭಾವ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ನಮ್ಗೆ ಹೇಳೇ ಇಲ್ಲ. ಅಯ್ಯೋ, ಅದೇನ್ ಮಹಾ ದೊಡ್ಡ ವಿಷಯ. ಒಂದ್ ದಿವಸ ನಾನು ಮಾಡಾಕ್ತೀನಿ ಬಿಡು. ಅಯ್ಯೋ ಬೇಡಪ್ಪ, ನಮ್ಗಷ್ಟು ಧೈರ್ಯ ಇಲ್ಲ. ಹೆದರ್ಕೋಬೇಕು ಯಾಕೆ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮನೆಯಲ್ಲೇ ಡಾಕ್ಟರ್ ಇಲ್ವಾ? ಅಂತೂ ನಿಮ್ಮ ಕೆಟ್ಟ ಅಡುಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾನು MBBS ಉಪಯೋಗಕ್ಕೆ ಬರ್ತೀನಿ. ಇದೇನಿದು, ನಾವ್ ಇಷ್ಟೊಂದು ಮಾತಾಡ್ಕೊಂಡು ನಗ್ತಾ ಇದೀವಿ, ಈ ವೈಜಯಂತಿ ತಲೆ ತಗ್ಗಿಸ್ಕೊಂಡು ಒಳ್ಳೆ ಮದುವೆ ಹೆಣ್ತರ ಕೂತಿದ್ದಾಳೆ. ಮದುವೆ ಹೆಣ್ಣಿನ ಥರ ಅಲ್ಲ, ಮದುವೆ ಹೆಣ್ಣೆ ಆಗ್ತಿದ್ದಾಳೆ. ಅದಕ್ಕೆ ಹಾಗೆ ಅಲ್ವಾ ಅಕ್ಕ? ಅಂದ್ರೆ ವೈಜಯಂತಿ ಅಕ್ಕಂಗೆ ಮದುವೆ ಗೊತ್ತಾಗಿದೆ ಬಾವ. ಇದೇ ತಿಂಗಳು 25ನೇ ತಾರೀಕು. ಹೌದಾ? ಅಲ್ಲ ಪ್ರಿಯದರ್ಶಿನಿ, ಮೊದಲೇ ಹೇಳ್ಬಾರ್ದಿತ್ತ? ಮದುವೆ ಅಂದ್ರೆ ಅದು ಎಷ್ಟು ಓಡಾಟ ಇರುತ್ತೆ.
ನಾನು ಮೊದಲೇ ಬಂದ್ಬಿಡ್ತಿದ್ದೆ, ನಿಮಗೆಲ್ಲ ಸಹಾಯ ಆಗಿರೋದು. ಅದು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಿರೋದು, ಜಾಸ್ತಿ ಅರೇಂಜ್ಮೆಂಟ್ಸ್ ಏನಿಲ್ಲ ನಮಗೆ. ಹೌದಪ್ಪ, ಸರಳವಾಗಿ ಮದುವೆ ಮಾಡಿಕೊಟ್ರೆ ಸಾಕು ಅಂತ ಹೇಳಿದ್ದಾರೆ ಗಂಡಿನ ಕಡೆಯವರು. ಯಾರ ಪೈಕಿ ಹುಡುಗ? ಶ್ರೀಕಾಂತ್ ಅಂತ. ಚಿಕ್ಕ ವಯಸ್ಸಿನಲ್ಲೇ ತಂದೆ ಹೋಗ್ಬಿಟ್ರಂತೆ. ತಾಯಿ ತಂಗಿ ಇದ್ದಾರೆ. ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ಕೆಲಸದಲ್ಲೂ ಇದ್ದಾನೆ. ಕೆಲಸದ ವಿಷಯ ಯಾರಾದರೂ ನಂಬಕ್ಕಾಗತ್ತಾ? ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿರ್ತಾರೆ, ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಸ್ಟೈಲಾಗಿ ಹೇಳ್ಕೊಂಡು ತಿರುಗ್ತಿರ್ತಾರೆ. ಅಯ್ಯೋ, ಹಾಗೆ ಯಾಕೆ ಮುಖ ನೋಡ್ಕೋತೀರಿ? ನಾನು ಕೆಲಸದ ವಿಷಯದಲ್ಲಿ ಸುಳ್ಳು ಹೇಳೆ ಪ್ರಿಯದರ್ಶಿನಿ ಮದುವೆ ಆಗಿದ್ದು. ನಾನು ದೊಡ್ಡ ಕಂಪ್ನಿಲಿ MD ಅಂತ ಹೇಳಿದ್ದೆ ಇವಳಿಗೆ. ಮದುವೆ ಆದಮೇಲೆ ಗೊತ್ತಾಗಿದ್ದು MD ಅಲ್ಲ, MD ತಮ್ಮ ಅಂತ. ಸ್ಮಾಲ್ ಕರೆಕ್ಷನ್ ಅಷ್ಟೇ. ಅಕ್ಕ ಕೆಲಸ ಮಾಡ್ತಿದ್ದ ಆಫೀಸಲ್ಲೇ ಅವರು ಕೆಲಸ ಮಾಡ್ತಿದ್ದಿದ್ದು. ಕೆಲಸದ ವಿಷಯದಲ್ಲಿ ಅವ್ರು ಸುಳ್ಳು ಹೇಳಿಲ್ಲ. ಇವಾಗ ಬೇರೆ ಕೆಲಸ ಸಿಕ್ಕಿದೆ, ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ. ಮತ್ತೆ ಅಷ್ಟೊಂದು ಸಂಬಳ ಬರ್ತಿರ್ಬೇಕಾರೆ ಸಿಂಪಲ್ ಮದುವೆ ಯಾಕೆ? ಏನೋ ವಿಷಯ ಇರಬೇಕು. ಹಾಗೇನೂ ಇಲ್ಲ ಬಾಬಾ. ಓ, ನಿನಗೆ ಗೊತ್ತಾಗಲ್ಲ ಶ್ಯಾಮ್, ಎಂಥೆಂಥ ಸುಳ್ಳು ಹೇಳೋರು ಇರ್ತಾರೆ ಗೊತ್ತಾ? ಕೆಲಸದ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ಏನೋ ಒಂದು ಸಣ್ಣ ವಿಷಯ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ಬೋದು. ಈಗ ಪ್ರಿಯದರ್ಶಿನಿ ಇಲ್ವಾ, ಹಾಗೆ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅನ್ನೋ ಹಾಗೆ ಸುಳ್ಳೆಲ್ಲಿ ಆಚೆ ಬರುತ್ತೋ ಅಂತ ಸಿಂಪಲ್ ಆಗಿ ಮದುವೆ ಮಾಡಿಕೊಟ್ರೆ ಸಾಕು ಅಂದ್ಬಿಡ್ತಾರೆ. ಜಾಸ್ತಿ ಜನ ಸೇರಿದ್ರೆ ವಿಷಯ ಹೊರಗೆ ಬರುತ್ತಲ್ಲ. ಇನ್ನೊಂದು ವಿಷಯ ಗೊತ್ತಾ? ಕೆಲವ್ರಿಗೆ ಮದುವೆನೂ ಆಗಿರುತ್ತೆ, ಮುಚ್ಚಿಟ್ಬಿಡ್ತಾರೆ. ಈ ಗಂಡುಗಳನ್ನು ನಂಬೋಕ್ಕಾಗಲ್ಲ. ಯಾಕೆ ಹೆದರ್ಕೊಂಡು ಎದ್ಬಿಟ್ಟೆ? ಹಾಗೆಲ್ಲ ಏನಾಗಲ್ಲ, ನಾನಿಲ್ವಾ ಅದನ್ನೆಲ್ಲ ನೋಡ್ಕೊಳಕ್ಕೆ. ಅಜ್ಜಿ, ಗಂಡಿನ ಮನೆ ಅಡ್ರೆಸ್ ಕೊಡಿ, ನಾಳೆನೆ ಹೋಗಿ ಆ ವಿಷಯ ಎಲ್ಲ ವಿಚಾರಿಸ್ಕೊಂಬಂದ್ಬಿಡ್ತೀನಿ. ನೀನೇನು ಅರ್ಧಕ್ಕೆ? ಸಾಕು, ಹೊಟ್ಟೆ ತುಂಬಿತು. ಅಲ್ಲ ನೋಡು ಪ್ರಿಯದರ್ಶಿನಿ, ನಾವು ಗೆಸ್ಟ್ಗಳು ಸಂಕೋಚ ಇಲ್ಲದೆ ಊಟ ಮಾಡ್ತಿದ್ದೀವಿ, ಇವ್ರ ಮನೆಯವರು ಅರ್ಧಕ್ಕೆ ಎದ್ದು ಹೋಗ್ತಾರೆ. ಏನು ಹುಡುಗಿರೋ. ಅಜ್ಜಿ, ಒಂಚೂರು ಅನ್ನ ಬಡಿಸಿ.